ನಿಕೇಶ್, ಈಗಾಗಲೇ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಇಬ್ಬರನ್ನು ಕೂಡ, ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ. ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾಯಿಲೆಯಿಂದ ಆಕೆ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳಗಳನ್ನ ಮಾಡ್ತಿದ್ಲು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ. ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ 3 ಫ್ಲೋರ್ ನಲ್ಲಿ ತಾಯಿ, ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲಿನ ಫ್ಲೋರ್ ನಲ್ಲಿ ಇರ್ತಾನೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಅವರ ಮೊಬೈಲ್ಗಳನ್ನ, ಅಂದ್ರೆ ಓಂ ಪ್ರಕಾಶ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ, ಅಂದ್ರೆ ಆಕೆಯ ಗಂಡ ತನಗೆ ಕಿರುಕುಳ ಕೊಡ್ತಿದ್ದಾನೆ, ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಮಗಳನ್ನು ಕೂಡ, ಅವರ ಮಗಳ ಪಾತ್ರ ಈ ಒಂದು ಕೇಸ್ನಲ್ಲಿ ಎಷ್ಟಿದೆ, ಅವರ ತಾಯಿಗೆ ಈಕೆ ಸಪೋರ್ಟ್ ಮಾಡಿದಾರಾ, ನಿನ್ನೆ ಮಲ್ಟಿಪಲ್ ಸ್ಟ್ರಾಬಿಂಗ್ ಆಗಿದೆ ಅವರ ಮೇಲೆ. ಅಂದ್ರೆ ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ, ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ, ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆಲ್ಲೂ ಕೂಡ ಈಗಾಗಲೇ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ, ಕ್ರೈಮ್ ಸೀನ್ ಅನ್ನ ಅಬ್ಸರ್ವ್ ಮಾಡಿದ್ದಾರೆ, ಅಲ್ಲಿ ಅಕ್ಕಪಕ್ಕ ಇರುವಂತಹ ಸಿಸಿಟಿವಿಗಳನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಗ್ರೌಂಡ್ ಫ್ಲೋರ್, ಅಂದ್ರೆ ಕೊಲೆ ನಡೆದಿರುವಂತಹ ಒಂದು ಕಂಪ್ಲೀಟ್ ಆಗಿ ಫ್ಲೋರ್ ಅನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷ್ಯಗಳನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆ ಒಂದು ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳು, ಅಂದ್ರೆ ಆ ಕೊಲೆಗೆ ಮೋಟಿವೇಶನ್ ಆಗಿರ್ಬೋದು, ಜೊತೆಗೆ ಆಕೆ ಮನಸ್ಥಿತಿ, ಮಾನಸಿಕವಾಗಿ ಆಕೆ ಕಾಯಿಲೆಯಿಂದ ಬಳಲುತ್ತಿದ್ಲು ಅನ್ನೋಂಥದ್ದೇನು ಗೊತ್ತಾಗಿತ್ತು. ಅಂದ್ರೆ ಅಧಿಕಾರಿಯವರ ಪತ್ನಿ ಮಾನಸಿಕ ಕಾಯಿಲೆಯಿಂದ ಏನು ಬಳಲುತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನು ಕೂಡ ಪೊಲೀಸ್ ಅವರ ಕುಟುಂಬಸ್ಥರಿಂದ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಬ್ಬಾಳದಲ್ಲಿ ಮಾಡಬೇಕು, ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥದ್ದು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಅವರ ಸಂಬಂಧಿಕರೆಲ್ಲರೂ ಕೂಡ ಯಲಹಂಕ ಭಾಗದಲ್ಲಿರೋದ್ರಿಂದ ಹೆಬ್ಬಾಳದಲ್ಲಿಯೇ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂಥ ಚಿಂತನೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದ್ ಕಡೆ ತನಿಖೆ ನಡೀತಿದೆ, ಮತ್ತೊಂದ್ ಕಡೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇನ್ನೇನು 8 ಗಂಟೆ ನಂತರ ಆರಂಭ ಮಾಡುವಂತ ಸಾಧ್ಯತೆ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಮಹದೇಶ್, ನಿಮ್ಮೆಲ್ಲ ಡೀಟೇಲ್ಸ್. ನಿಕೇಶ್, ಈಗಾಗಲೇ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಇಬ್ಬರನ್ನು ಕೂಡ, ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ. ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾಯಿಲೆಯಿಂದ ಆಕೆ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳಗಳನ್ನ ಮಾಡ್ತಿದ್ಲು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ. ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ 3 ಫ್ಲೋರ್ ನಲ್ಲಿ ತಾಯಿ, ಮಗಳು ಮತ್ತೆ ಗಂಡ ಜೊತೆಗೆ ಮಗ ಕೂಡ ಮೇಲಿನ ಫ್ಲೋರ್ ನಲ್ಲಿ ಇರ್ತಾನೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿದ್ದೀನಿ.
ಈಗಾಗಲೇ ಅವರ ಮೊಬೈಲ್ಗಳನ್ನ ಅಂದ್ರೆ ಓಂ ಪ್ರಕಾಶ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿರುಕುಳ ಕೊಡ್ತಿದ್ದಾನೆ, ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಮಗಳನ್ನು ಕೂಡ, ಅವರ ಮಗಳ ಪಾತ್ರ ಈ ಒಂದು ಕೇಸ್ನಲ್ಲಿ ಎಷ್ಟಿದೆ, ಅವರ ತಾಯಿಗೆ ಈಕೆ ಸಪೋರ್ಟ್ ಮಾಡಿದಾರ, ನಿನ್ನೆ ಮಲ್ಟಿಪಲ್ ಸ್ಟ್ರಾಬಿಂಗ್ ಆಗಿದೆ ಅವರ ಮೇಲೆ. ಅಂದ್ರೆ ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ, ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆದೂ ಕೂಡ ಈಗಾಗಲೇ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ, ಕ್ರೈಮ್ ಸೀನ್ ಅನ್ನ ಅಬ್ಸರ್ವ್ ಮಾಡಿದ್ದಾರೆ, ಅಲ್ಲಿ ಅಕ್ಕಪಕ್ಕ ಇರುವಂತಹ ಸಿಸಿಟಿವಿಗಳನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಗ್ರೌಂಡ್ ಫ್ಲೋರ್ ಅಂದ್ರೆ ಕೊಲೆ ನಡೆದಿರುವಂತಹ ಒಂದು ಕಂಪ್ಲೀಟ್ ಆಗಿ ಫ್ಲೋರ್ ಅನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷ್ಯಗಳನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆ ಒಂದು ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳು ಅಂದ್ರೆ ಆ ಕೊಲೆಗೆ ಮೋಟಿವೇಶನ್ ಆಗಿರ್ಬೋದು, ಜೊತೆಗೆ ಆಕೆ ಮನಸ್ಥಿತಿ ಮಾನಸಿಕವಾಗಿ ಆಕೆ ಕಾಯಿಲೆಯಿಂದ ಬಳಲುತ್ತಿದ್ಲು ಅನ್ನೋದು ಏನ್ ಗೊತ್ತಾಗಿತ್ತು. ಅಂದ್ರೆ ಆ ಅಧಿಕಾರಿಯವರ ಪತ್ನಿ ಮಾನಸಿಕ ಕಾಯಿಲೆಯಿಂದ ಏನ್ ಬಳಲುತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನು ಕೂಡ ಪೊಲೀಸ್ ಅವರ ಕುಟುಂಬಸ್ಥರಿಂದ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಬ್ಬಾಳದಲ್ಲಿ ಮಾಡಬೇಕು, ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥದ್ದು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಅವರ ಸಂಬಂಧಿಕರೆಲ್ಲರೂ ಕೂಡ ಯಲಹಂಕ ಭಾಗದಲ್ಲಿರೋದ್ರಿಂದ ಹೆಬ್ಬಾಳದಲ್ಲಿಯೇ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂಥ ಚಿಂತನೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದ್ ಕಡೆ ತನಿಖೆ ನಡೀತಿದೆ, ಮತ್ತೊಂದ್ ಕಡೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇನ್ನೇನು 8 ಗಂಟೆ ನಂತರ ಆರಂಭ ಮಾಡುವಂತ ಸಾಧ್ಯತೆ ಇದೆ. ನಿಖೇಶ್, ಓಕೆ, ಥ್ಯಾಂಕ್ ಯು ಮಹದೇಶ್, ನಿಮ್ಮೆಲ್ಲ ಡೀಟೇಲ್ಸ್. ನಿಖೇಶ್, ಈಗಾಗಲೇ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಇಬ್ಬರನ್ನು ಕೂಡ, ಪತ್ನಿ ಮತ್ತೆ ಮಗಳ ಇಬ್ಬರನ್ನು ಕೂಡ ವಶ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ತಂಡ ಮಾಡ್ತದೆ. ಪ್ರಾಥಮಿಕವಾಗಿ ಅವರ ಪತ್ನಿ ಪಲ್ಲವಿಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಕೂಡ ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೂಡ ಅವರ ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಕಾಯಿಲೆಯಿಂದ ಆಕೆ ಒಂದಷ್ಟು ಅಂಶಗಳನ್ನ ಊಹೆ ಮಾಡಿಕೊಂಡು ಒಂದಷ್ಟು ಜಗಳಗಳನ್ನ ಮಾಡ್ತಿದ್ಲು ಅನ್ನುವಂಥದ್ದು ಪ್ರಾಥಮಿಕ ಹಂತವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ. ಜೊತೆಗೆ ನಿನ್ನೆ ಅಸಲಿಗೆ ಯಾವ ಒಂದು ವಿಚಾರಕ್ಕೆ ಅಲ್ಲಿ ಜಗಳ ನಡೆದಿತ್ತು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ 3 ಫ್ಲೋರ್ ನಲ್ಲಿ ತಾಯಿ, ಮಗಳು ಮತ್ತೆ ಗಂಡ, ಜೊತೆಗೆ ಮಗ ಕೂಡ ಮೇಲ್ ಫ್ಲೋರ್ ನಲ್ಲಿ ಇರ್ತಾನೆ. ಅಷ್ಟೆಲ್ಲ ಆಗ್ತಿದ್ರು ಕೂಡ ಆ ಒಂದು ಕ್ರೈಮ್ ಸೀನ್ ನಲ್ಲಿ ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನುವಂಥದ್ದನ್ನ ನೋಡ್ತಿದ್ದಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ನಾನು ಮಡಿವಾಳ ಎಸಿಪಿ ಕಚೇರಿ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಅವರ ಮೊಬೈಲ್ಗಳನ್ನ ಅಂದ್ರೆ ಓಂ ಪ್ರಕಾಶ್ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಪತ್ನಿಯ ಮೊಬೈಲ್ ಅನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಆಕೆ ಈ ಒಂದು ವಿಚಾರವಾಗಿ ಅಂದ್ರೆ ಆಕೆಯ ಗಂಡ ತನಗೆ ಕಿರುಕುಳ ಕೊಡ್ತಿದ್ದಾನೆ, ಗನ್ ಹಿಡಿದುಕೊಂಡು ಎದುರಿಸಿದ್ದಾನೆ ಅನ್ನುವಂತ ವಿಚಾರಗಳನ್ನ ಮೆಸೇಜ್ ಮೂಲಕ ಬೇರೆ ಬೇರೆ ಅವರ ಸ್ನೇಹಿತರಿಗಾಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರ ಮಗಳನ್ನು ಕೂಡ, ಅವರ ಮಗಳ ಪಾತ್ರ ಈ ಒಂದು ಕೇಸ್ನಲ್ಲಿ ಎಷ್ಟಿದೆ, ಅವರ ತಾಯಿಗೆ ಈಕೆ ಸಪೋರ್ಟ್ ಮಾಡಿದಾರ, ನಿನ್ನೆ ಮಲ್ಟಿಪಲ್ ಸ್ಟ್ರಾಬಿಂಗ್ ಆಗಿದೆ ಅವರ ಮೇಲೆ. ಅಂದ್ರೆ ಕುತ್ತಿಗೆ ಭಾಗಕ್ಕೆ, ಎದೆ ಭಾಗಕ್ಕೆ, ತಲೆ ಭಾಗಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಆತನನ್ನ ಅಂದ್ರೆ ಅಧಿಕಾರಿಯನ್ನ ಕೊಲೆ ಮಾಡುವಂತ ಕೆಲಸ ಆಗಿದೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆದೂ ಕೂಡ ಈಗಾಗಲೇ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ, ಕ್ರೈಮ್ ಸೀನ್ ಅನ್ನ ಅಬ್ಸರ್ವ್ ಮಾಡಿದ್ದಾರೆ, ಅಲ್ಲಿ ಅಕ್ಕಪಕ್ಕ ಇರುವಂತಹ ಸಿಸಿಟಿವಿಗಳನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಗ್ರೌಂಡ್ ಫ್ಲೋರ್ ಅಂದ್ರೆ ಕೊಲೆ ನಡೆದಿರುವಂತಹ ಒಂದು ಕಂಪ್ಲೀಟ್ ಆಗಿ ಫ್ಲೋರ್ ಅನ್ನ ಈಗ ಸೀಸ್ ಮಾಡುವಂತ ಕೆಲಸವನ್ನ
ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷ್ಯಗಳನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಆ ಒಂದು ಕಂಪ್ಲೀಟ್ ಗ್ರೌಂಡ್ ಫ್ಲೋರ್ ಅನ್ನ ಸೀಜ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳು ಅಂದ್ರೆ ಆ ಕೊಲೆಗೆ ಮೋಟಿವೇಶನ್ ಆಗಿರ್ಬೋದು, ಜೊತೆಗೆ ಆಕೆ ಮನಸ್ಥಿತಿ ಮಾನಸಿಕವಾಗಿ ಆಕೆ ಕಾಯಿಲೆಯಿಂದ ಬಳಲುತ್ತಿದ್ಲು ಅನ್ನೋಂಥದ್ದೇನು ಗೊತ್ತಾಗಿತ್ತು. ಅಂದ್ರೆ ಅಧಿಕಾರಿಯವರ ಪತ್ನಿ ಮಾನಸಿಕ ಕಾಯಿಲೆಯಿಂದ ಏನು ಬಳಲುತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನು ಕೂಡ ಪೊಲೀಸ್ ಅವರ ಕುಟುಂಬಸ್ಥರಿಂದ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಹೆಬ್ಬಾಳದಲ್ಲಿ ಮಾಡಬೇಕು, ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಂದ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಅವರ ಸಂಬಂಧಿಕರೆಲ್ಲರೂ ಕೂಡ ಯಲಹಂಕ ಭಾಗದಲ್ಲಿರೋದ್ರಿಂದ ಹೆಬ್ಬಾಳದಲ್ಲಿಯೇ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂತ ಚಿಂತನೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದ್ ಕಡೆ ತನಿಖೆ ನಡೀತಿದೆ, ಮತ್ತೊಂದ್ ಕಡೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇನ್ನೇನು 8 ಗಂಟೆ ನಂತರ ಆರಂಭ ಮಾಡುವಂತ ಸಾಧ್ಯತೆ ಇದೆ. ನಿಖೇಶ್, ಓಕೆ, ಥ್ಯಾಂಕ್ ಯು ಮಹದೇಶ್ ನಿಮ್ಮೆಲ್ಲ ಡೀಟೇಲ್ಸ್.